ಬೆಂಕಿ ಅವಘಡದ ನಂತರ ಸ್ಥಗಿತಗೊಂಡಿದ್ದ ಏರ್ ಶೋವನ್ನ ಮತ್ತೆ ಪುನರಾರಂಭ ಮಾಡಿದ್ದಾರೆ. ಕೈಕಾಲು ಹಿಡಿದವರಿಗೆ ಏನೂ ಆಗಿಲ್ಲ ಅಂತ ಹೇಳಿ ಯಲಹಂಕ ವಾಯುನೆಲೆಯಲ್ಲಿ ಏರೋ ಇಂಡಿಯಾ ಶೋವನ್ನ ಈಗ ಮತ್ತೆ ಆರಂಭ ಮಾಡಲಾಗಿದೆ. ಬೆಂಕಿ ಅವಘಡದ ನಂತರ ಸ್ಥಗಿತಗೊಂಡಿದ್ದ ಏರ್ ಶೋವನ್ನ ಮತ್ತೆ ಈಗ ಆರಂಭ ಮಾಡಲಾಗಿದೆ. ಅನಿವಾರ್ಯ ಕರ್ಮ, ಇಲ್ಲಾಂದ್ರೆ ಕೋಟ್ಯಾಂತರ ಲಾಸ್ ಆಗುತ್ತೆ. ಏರ್ ಶೋ ಸ್ಥಗಿತ ಆಯಿತು, ಒಂದು ದಿವಸ ಸ್ಥಗಿತ ಆಯಿತು ಅಂತ ಹೇಳಿದ್ರೆ ಕೋಟ್ಯಾಂತರ ನಷ್ಟ ಆಗುತ್ತೆ. ಇಲ್ಲಿ ಎಕ್ಸಿಬಿಷನ್ ಮಾಡಕ್ ಬಂದಿರೋರು ಪೇಮೆಂಟ್ ಮಾಡಿರ್ತಾರೆ ಆಯೋಜಕರಿಗೆ. ನಮ್ಮಲ್ಲಿ ಏರೋ ಇಂಡಿಯಾ ಶೋ ನಡೆಸುವಾಗ ಏನು ಪುಕ್ಸಟೆ ಬಂದಿರೋದಿಲ್ಲ ಅವರೇನು, ಅವರು ಕೂಡ ದುಡ್ಡು ಕೊಟ್ಟು ಬಂದಿರ್ತಾರೆ ತಮ್ಮ ವಿಮಾನಗಳನ್ನ ಪ್ರದರ್ಶನ ಮಾಡಕ್ಕೆ. ನಮ್ಮ ಬೆಂಗಳೂರು ದಿನ ಫೆಸಿಲಿಟೇಷನ್ ಮಾಡ್ತಾ ಇರುತ್ತೆ ಅಷ್ಟೇ, ಜಾಗ ಕೊಟ್ಟು ಒಂದು ಇವೆಂಟ್ ನಡೆಸ್ತಾ ಇರುತ್ತೆ. ನಮಗೆ ದುಡ್ಡು ಕೊಟ್ಟು ಅವ್ರು ಬಂದಿರ್ತಾರೆ, ಲಾಸ್ ಆಗ ಒಂದು ದಿವಸ ಒಂದು ಶೋ ಮಿಸ್ ಆದರೂ ಕೂಡ, ಒಂದು ದಿನ ಕಡಿತ ಆದರೂ ಕೂಡ ಅಲ್ಲಿ ಕೋಟ್ಯಾಂತರ ಡಾಲರ್ನಷ್ಟು ನಷ್ಟ ಉಂಟಾಗುತ್ತೆ. ಹೀಗಾಗಿ ಮತ್ತೆ ಬೆಂಕಿಯನ್ನು ನಂದಿಸಿ ಏರೋ ಇಂಡಿಯಾ ಶೋವನ್ನು ಮತ್ತೆ ಪುನರಾರಂಭ ಮಾಡಲಾಗಿದೆ. ತೇಜಸ್, ನಮ್ಮ ದೇಶದ ಹೆಮ್ಮೆಯ ತೇಜಸ್ಸನ್ನು ಈಗ ಉಡಾವಣೆ ಮಾಡಲು ಪೈಲಟ್ ಸಜ್ಜಾಗಿದ್ದಾರೆ. LCA ಇದು ನಮ್ಮ ದೇಶದಲ್ಲೇ ನಿರ್ಮಾಣ ಆಗಿರುವಂತಹ ಸ್ವದೇಶಿ ನಿರ್ಮಿತ ಮೊತ್ತ ಮೊದಲ LCA ಅಂದರೆ ಲೈಟ್ ಕಾಂಬ್ಯಾಟ್ ಏರ್ಕ್ರಾಫ್ಟ್, ಲಘು ಯುದ್ಧ ವಿಮಾನ. ವಿಮಾನಗಳ ವೇಟ್ ಕೂಡ ತುಂಬ ಮುಖ್ಯ ಆಗುತ್ತೆ. ವಿಮಾನಗಳ ವೇಟ್ ಜಾಸ್ತಿ ಆದಾಗಲೂ ಕೂಡ ಅವುಗಳ ಇಂಧನದ ರಿಕ್ವೈರ್ಮೆಂಟ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಅವುಗಳ ಹಾರಾಟದ ಎತ್ತರ ಆಗಿರ್ಬೋದು ಅಥವಾ ಅವುಗಳ ಮ್ಯಾನ್ಯೂರಿಂಗ್ ಕೆಪಬಿಲಿಟಿ ಆಗಿರ್ಬೋದು, ಅಂದರೆ ಗಾಳಿಯಲ್ಲಿ ತಿರುಗೋದು, ಪಲ್ಟಿ ಹೊಡೆಯೋದೆಲ್ಲ ಇರುತ್ತಲ್ಲ, ಅದರ ಕೆಪಬಿಲಿಟೀಸ್ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ವಿಮಾನ ಲೈಟ್ ಅತ್ಯಂತ ಹಗುರ ಇದ್ದು ಅತ್ಯಂತ ಘಾತಕ ಇರಬೇಕು. ವಾಯುಪಡೆ ಯಾವಾಗಲೂ ಬಯಸುವಂಥದ್ದು ಇಂಥ ವಿಮಾನಗಳನ್ನು. ವಿಮಾನದ ವೇಟ್ ತುಂಬ ಕಮ್ಮಿ ಇರಬೇಕು, ಆದರೆ ಅದರ ಆಕ್ರಮಣದ ಶಕ್ತಿ, ಅದರ ಘಾತಕ ಶಕ್ತಿ ಜಾಸ್ತಿ ಇರಬೇಕು. ಲೆಸ್ ವೆಯ್ಟ್ ಮ್ಯಾಕ್ಸಿಮಮ್ ಇಂಪ್ಯಾಕ್ಟ್ ಅಂತ ವಾಹನವನ್ನು ಏರ್ಫೋರ್ಸ್ ಬಯಸ್ತಾ ಇತ್ತು. ಇದೇ ಕಾರಣಕ್ಕಾಗಿ ಈ ತೇಜಸ್ಸನ್ನು 90ರ ದಶಕದಿಂದಲೂ ಕೂಡ ಡೆವಲಪ್ ಮಾಡಿ 20-25 ವರ್ಷಗಳಲ್ಲಿ ಈಗ ರೆಡಿ ಮಾಡಿದ್ದಾರೆ. ಇದನ್ನು ತೇಜಸ್ ಕಂಪ್ಲೀಟ್ ಆಗಿ ರೆಡಿಯಾಗಿದೆ. ಪೈಲಟ್ಗಳು ಅದನ್ನು ಏರ್ತಾ ಇದ್ದಾರೆ. ವಾಯುಪಡೆಯ ಮಹಿಳಾ ಪೈಲಟ್ಗಳು ಕೂಡ ವಿಮಾನವನ್ನು ಏರ್ತಾ ಇರೋದನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. PV ಸಿಂಧು ಅವರು ಕೂಡ ಇವತ್ತು ಫ್ಲೈ ಮಾಡೋದಿದೆ ಬಹುಶಃ. ಅದು PV ಸಿಂಧುನೇ ನಾವೀಗ ನೋಡ್ತಾ ಇರುವಂಥದ್ದು. PV ಸಿಂಧು ತೇಜಸ್ನಲ್ಲಿ ಇವತ್ತು ಹಾರಾಟವನ್ನ ನಡೆಸಲಿದ್ದಾರೆ. ಭಾರತದ ಹೆಮ್ಮೆಯ ಬ್ಯಾಡ್ಮಿಂಟನ್ ತಾರೆ PV ಸಿಂಧು ತೇಜಸ್ನಲ್ಲಿ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ಇವತ್ತು ವಾಯುಪಡೆಯ ನುರಿತ ಪೈಲಟ್ಗಳೊಂದಿಗೆ ಅವರು ಹಾರಾಟವನ್ನ ನಡೆಸಲಿದ್ದಾರೆ. ಸ್ವದೇಶಿ ನಿರ್ಮಿತ ಮೊತ್ತ ಮೊದಲ LCA ಇದು ಲಘು ಯುದ್ಧ ವಿಮಾನ. 20-25 ವರ್ಷಗಳ ನಿರಂತರ ಸಂಶೋಧನೆಯ ಬಳಿಕ, ಹಲವು ರೀತಿಯ ಹಾರಾಟದ ಪರೀಕ್ಷೆಗಳ ಬಳಿಕ ಈಗ ಫೈನಲಿ ತೇಜಸ್ ದೇಶದ ಸೇವೆಗೆ ಸಿದ್ಧವಾಗಿ ನಿಂತಿದೆ. ಈ ಸಂದರ್ಭದಲ್ಲಿ ಒಂದು ಕಡೆ ನಾವು ನೋಡ್ತಾ ಇದ್ದೀವಿ ಕೆಲವೇ ಹೊತ್ತಿನ ಮುಂಚೆ ಆಗಿದ್ದಂಥ ಭಾರಿ ಅನಾಹುತ, ಮತ್ತೊಂದು ಕಡೆ ಎಲ್ಲ ಸುಧಾರಿಸಿಕೊಂಡು ಬೆಂಕಿ ನಂದಿಸಿ ಮತ್ತೆ ಎಂದಿನಂತೆ ಏರ್ ಶೋವನ್ನು ಮುಂದುವರಿಸಲು ಮುಂದಾಗಿದ್ದಾರೆ. PV ಸಿಂಧು ವಾಯುಪಡೆಯ ಅಧಿಕಾರಿಗಳೊಂದಿಗೆ ಸನ್ನದ್ಧರಾಗಿ ನಿಂತಿರುವಂತಹ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀವಿ ನಾವು. ವಿಶೇಷವಾದ ಜಾಕೆಟ್ಗಳನ್ನು, ಕೇವಲ ಯೂನಿಫಾರ್ಮ್ ಮಾತ್ರ ಅಲ್ಲ, ವಾಯುಪಡೆಯ ವಿಮಾನಗಳಲ್ಲಿ ಹೋಗಬೇಕು ಅಂತ ಹೇಳಿದ್ರೆ ವಿಶೇಷವಾದ ಜಾಕೆಟ್ ಮತ್ತು ಹೆಲ್ಮೆಟ್ನ ಅವಶ್ಯಕತೆ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ನಾವು ಗಮನಿಸ್ತಾ ಇದ್ದೀವಿ ಬೃಹದಾಕಾರದ ಹೆಲ್ಮೆಟ್ ಇದೆ ಅಲ್ಲಿ, ಜೊತೆಗೆ ಅವರ ವಿಶಿಷ್ಟವಾದಂಥ ಉಡುಪನ್ನು ಕೂಡ ಗಮನಿಸಬಹುದಾಗಿದೆ. ಡ್ರೆಸ್ಸನ್ನು, ಒಂದು ಆಕ್ಸಿಜನ್ ಮಾಸ್ಕ್ ಕೂಡ ಇರುತ್ತೆ ಇಂತಹ ಫೈಟರ್ ಜೆಟ್ಗಳಲ್ಲಿ ಪ್ರಯಾಣ ಮಾಡಬೇಕಾದ್ರೆ. ಯಾಕಂದರೆ ಹೈ ಆಲ್ಟಿಟ್ಯೂಡ್ಗೂ ಕೂಡ ಹಾರುವಂಥ ಕ್ಷಮತೆಯನ್ನು ಈ ವಿಮಾನಗಳು ಹೊಂದಿರುತ್ತೆ. ಸಾವಿರಾರು ಅಡಿಗಳಷ್ಟು ಎತ್ತರಕ್ಕೆ ವಿಮಾನ ಹಾರುತ್ತೆ. ಆಕ್ಸಿಜನ್ ಲೆವೆಲ್ ಕಮ್ಮಿ ಇರೋ ಪ್ರದೇಶಕ್ಕೂ ಕೂಡ ವಿಮಾನ ಹಾರುತ್ತೆ. ಅಂಥ ಸಂದರ್ಭದಲ್ಲಿ ಸಾಕಷ್ಟು ಉಸಿರಾಟದ ಸಮಸ್ಯೆ ಕೂಡ ಆಗುತ್ತೆ. ಹೀಗಾಗಿ ಆಕ್ಸಿಜನ್ ಮಾಸ್ಕನ್ನು ಬಳಸ್ಕೊಂಡೇ ಅವರು ಹಾರಾಟವನ್ನು ನಡೆಸ್ತಾ ಇರ್ತಾರೆ. ಮತ್ತೊಂದು ವಿಚಾರ ಏನಂತ ಹೇಳಿದ್ರೆ, ತೀರಾ ವಿಮಾನಗಳು ಫ್ಲಾಟ್ ಆಗಿ ಹೋಗಲ್ಲ. ಈಗ ಪ್ರಯಾಣಿಕರ ವಿಮಾನಗಳ ಥರ ಯುದ್ಧ ವಿಮಾನ ಕೇವಲ ಫ್ಲಾಟ್ ಆಗಿ ಮಾತ್ರ ಪ್ರಯಾಣವನ್ನು ಮಾಡಲ್ಲ. ಅಡ್ಡ ತಿರುಗುತ್ತೆ, ಉದ್ದ ತಿರುಗುತ್ತೆ, ಮೂತಿ ಫುಲ್ ಡೌನ್ ಮಾಡಿ ಕಾಲ್ ಮೇಲೆ ಮಾಡಿ ಮೇಲಿಂದ ಕೆಳಗೆ ಬಾಣದ ರೀತಿಯಲ್ಲಿ ಕಲ್ಲು ಬಿದ್ದಂಗೆ ಬೀಳುತ್ತೆ. ಈ ರೀತಿಯೆಲ್ಲ ವಿಮಾನಗಳು ಮ್ಯಾನ್ಯೂರಿಂಗ್ ಅಂತ ಏನು ಹೇಳ್ತೀವಿ, ಇದನ್ನೆಲ್ಲ ಮಾಡೋದ್ರಿಂದಾಗಿ ಬ್ಲಡ್ ಸರ್ಕ್ಯುಲೇಷನಲ್ಲಿ ವೇರಿಯೇಷನ್ ಆಗುತ್ತೆ. ಪೈಲಟ್ಗಳ ಬ್ಲಡ್ ಸರ್ಕ್ಯುಲೇಷನ್ ಕೆಲವೊಂದ್ಸಲಿ ತಲೆ ಭಾಗಕ್ಕೆ ಜಾಸ್ತಿ ರಕ್ತ ಪಂಪ್ ಆದರೆ, ಕೆಲವು ಸಲ ಕಾಲಿನ ಭಾಗಕ್ಕೆ ಜಾಸ್ತಿ ರಕ್ತ ಪಂಪ್ ಆಗುತ್ತೆ. ಇದನ್ನು ಬ್ಯಾಲೆನ್ಸ್ ಮಾಡೋಕ್ಕೋಸ್ಕರ ಅವರಿಗೆ ಕೊಟ್ಟಿರುವಂತಹ ಏನು ಸ್ಪೆಷಲ್ ಪ್ಯಾಂಟ್ ಏನಿರುತ್ತೆ, ಅವರ ಡ್ರೆಸ್ ಏನಿರುತ್ತೆ, ಅದರಲ್ಲಿ ಅದಕ್ಕೆ ಸೂಕ್ತವಾದ ರೀತಿಯಲ್ಲಿ ವಿನ್ಯಾಸವನ್ನು ಮಾಡಿರ್ತಾರೆ. ಕಾಲಿನ ಭಾಗದಲ್ಲಿ ಸಾಕಷ್ಟು ಬಿಗಿಯಾದಂತಹ ರೀತಿಯಲ್ಲಿ ವ್ಯವಸ್ಥೆ ಇರುತ್ತೆ. ಕಾಲು ತುಂಬ ಟೈಟ್ ಆಗಿ ಆ ಡ್ರೆಸ್ ಕೂತಿರುತ್ತೆ. ಯಾಕಂತ ಹೇಳಿದ್ರೆ ಬ್ಲಡ್ ಸರ್ಕ್ಯುಲೇಷನ್ ಕಾಲ್ ಕಡೆ ಜಾಸ್ತಿ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಆ ರೀತಿಯಾದಂತಹ ವ್ಯವಸ್ಥೆಗಳನ್ನು ಮಾಡ್ಕೊಂಡಿರ್ತಾರೆ. ಜೊತೆಗೆ ಡೈವ್ ಮಾಡಬೇಕಾದ್ರೆ
ತಲೆ ಕಡೆ ಸೀದಾ ರಕ್ತ ಜಾಸ್ತಿ ಸಂಚಾರ ಆಗುವಂಥ ಅಪಾಯ ಇರುತ್ತೆ. ಪೈಲಟ್ಗೆ ಪ್ರಜ್ಞೆ ಹೋಗುವಂಥ ಡೇಂಜರ್ ಕೂಡ ಇರುತ್ತೆ. ಹೀಗಾಗಿ ಆ ಸಂದರ್ಭದಲ್ಲಿ ಸೀಟನ್ನು ಕಂಪ್ಲೀಟ್ ಆಗಿ ಬೆಂಡ್ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಕೂಡ ಫೈಟರ್ ಜೆಟ್ಗಳಲ್ಲಿ ಮಾಡಲಾಗಿರುತ್ತೆ. ನಾವೀಗ